ಇನ್ನು ಬೈಕ್ಗೆ ಟಿಪ್ಪರ್ ಡಿಕ್ಕಿಯಾಗಿ 4 ಯುವಕರು ಏನು ಬಲಿಯಾದರು ನಿನ್ನೆ. ಅಜ್ವಾರ ಗ್ರಾಮದ 4 ಯುವಕರು ಈ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿರೋದು. ಮೃತರ ಮನೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟರು. ಮೃತ ಕುಟುಂಬಗಳಿಗೆ ಪ್ರದೀಪ್ ಈಶ್ವರ್ ಸಾಂತ್ವನ ಹೇಳಿದ್ದಾರೆ. ಅಂತ್ಯಕ್ರಿಯೆಗೆ ಆರ್ಥಿಕ ಸಹಾಯ ಕೂಡ ಮಾಡಿದ್ರು ಶಾಸಕ. ನರಸಿಂಹ ನಂದೀಶ್ ತಾಯಿ ಈಶ್ವರಮ್ಮ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಭೇಟಿಯಾಗಿ ಕುಟುಂಬಸ್ಥರಿಗೆ ಸಂತೈಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಮೃತರ ಮನೆಗಳಿಗೆ ಭೇಟಿ ಕೊಟ್ಟು ಸಾಂತ್ವನದ ಮಾತುಗಳನ್ನಾಡಿ ಅವರಿಗೆ ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ. ಟಿಪ್ಪರ್ಗೆ ಡಿಕ್ಕಿಯಾಗಿ ಬೈಕ್ ಸವಾರರು ಮೃತಪಟ್ಟಿದ್ರು. 4 ಯುವಕರು ಈ ಆಕ್ಸಿಡೆಂಟ್ನಲ್ಲಿ ಬಲಿಯಾದದ್ದು. ನಿನ್ನೆ ನಡೆದಂತಹ ಸರಣಿ ಅಪಘಾತಗಳ ಪೈಕಿ ಇದು ಕೂಡ ಬಹಳ ಪ್ರಮುಖ. ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರ್ ಅವನು ಓವರ್ ಸ್ಪೀಡಲ್ಲಿ ಇದ್ದಾನೆ. ಪಾಪ ಈ ಹುಡುಗರು ಸ್ಲೋ ಆಗೇ ಇದ್ದಾರೆ. ಈ ಊರ ಹತ್ರ ರೈಟ್ ಟರ್ನ್ ತಗೊಳ್ಳುವಾಗ ಆ ಟಿಪ್ಪರ್ ಅವನು ಆ ಕಡೆಯಿಂದ ಜೋರಾಗಿ ಬಂದು ಹೊಡೆದಿದ್ದಾನೆ. ಆ ಟಿಪ್ಪರ್ ಓನರ್ನ ಕರ್ಕೊಂಬಂದು ಕೂರ್ಸಿ ಅರೆಸ್ಟ್ ಮಾಡಿಸಿದ್ದೀವಿ. ಸೊ ಅವನು ಓವರ್ ಸ್ಪೀಡ್ ಇದ್ದಿದ್ದರಿಂದ ಇವ್ರ ಬೈಕಿಗೆ ಸಮಸ್ಯೆ ಆಗಿದೆ. ಪಾಪ ವಿಧಿಯಾಟ 4 ಜನ ಅಜ್ವಾರದವರು ಯುವಕರು ತೀರ್ಕೊಂಡಿದ್ದಾರೆ. ಈಗ ಬೆಳಗ್ಗೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಹಿಂಗೊಂದು ಆಗಿದೆ ಅಂತ. ಅವರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 4 ಜನ ಯುವಕರಿಗೆ ಪರಿಹಾರ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಅಮೌಂಟ್ ಎಷ್ಟು ಅಂತ ನಾನೊಂದು 10 ಗಂಟೆ ಹಂಗೆ ತಿಳಿಸ್ತೀನಿ. ಅವರು ಭರವಸೆ ಕೊಟ್ಟು ಬಾ ಅಂತ ಹೇಳಿದ್ದಾರೆ. ನಾನೀಗ ಗೊತ್ತಾಗಿದ್ದ ತಕ್ಷಣ ಮಾತಾಡಿದೆ. ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರ್